ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ನಿನ್ನೆ ವಿಡಿಯೋಲಿ ಡಿಮಾರ್ಟ್ಗೆ ಹೋಗಿದ್ನಲ್ವ, ಮನೆಗೆ ಬೇಕಾಗಿರೋ ಗ್ರಾಸರಿ ಎಲ್ಲ ತಂದಿದ್ದೆ. ಇವಾಗ ಟಿಫನ್ ಎಲ್ಲ ಆಯಿತು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಇದನ್ನೆಲ್ಲ ಎತ್ತಿಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೇನು ತಂದಿದ್ದೀನಿ ಅಂದರೆ 5 ಲೀಟ್ರ್ ಎಣ್ಣೆ, ಸನ್ಫ್ಲವರ್ ಮತ್ತು ಫ್ರೀಡಮ್ಮು. ಇದೊಂದು ಇವತ್ತು ಹೊಸ್ದಾಗಿ ತಂದಿದ್ದೀನಿ, ನೋಡೋಣ ಅಂತ. ಮತ್ತು ಕಡಲೆ ಬೀಜ, ಸಾಲ್ಟು, ಪುಡಿ ಉಪ್ಪು, ಕಲ್ಲುಪ್ಪು, ಇದು ಬಂದು ಬೆನ್ಸಿ ರವೆ, ಇದು ತೊಗರಿಬೇಳೆ. ಈ ಸತಿ ತೊಗರಿಬೇಳೆ ತುಂಬ ರೇಟ್ ಜಾಸ್ತಿ ಆಗಿದೆ. ಸೊ ಇದು ಚಿರೋಟಿ ರವೆ, ಇವೆರಡು ಗೋಧಿ ಹಿಟ್ಟು, ಇದು ಟೀ ಪುಡಿ, ಕಡಲೆಪಪ್ಪು, ಮತ್ತು ಇದು ಉಪ್ಪಿಟ್ಟು ರವೆ, ಮೈಸೂರು ಬೇಳೆ, ಕಡಲೆಬೇಳೆ, ಕಡಲೆ ಹಿಟ್ಟು ಮತ್ತು ಬಟ್ಟೆ ಒಗೆಯೋ ಆಯಿಲ್. ಸೊ ಇಷ್ಟೇ ತೊಗೊಂಬಂದಿದ್ವಿ ಈ ಸತಿ. ಹಾಗೆ ಒಂದು ಮೂಟೆ ಅಕ್ಕಿ ತೊಗೊಂಬಂದಿದ್ರಿ. ಇಷ್ಟಕ್ಕೆ 3600 ಚಿಲ್ಲರೆ ಆಗಿತ್ತು. ಇನ್ನೂ ಬೇಕಾಗಿತ್ತು. ಈ ಸತಿ ಸದ್ಯಕ್ಕೆ ಯಾವುದ್ಯಾವ್ದು ಬೇಕು, ಪ್ರತಿದಿನ ಅಡುಗೆಗೆ ಬೇಕೇ ಬೇಕು ಅನ್ನೋದು ಮಾತ್ರ ತಂದಿದ್ದೀನಿ. ಸೊ ಇದನ್ನೆಲ್ಲ ಎತ್ತಿಡಬೇಕು ಫ್ರೆಂಡ್ಸ್, ಇದನ್ನೆಲ್ಲ ಎತ್ತಿಡ್ತೀನಿ. ಇದು ಎತ್ತಿಡೋಕೆ ಮುಂಚೆ ಹೋಗಿ ಬಟ್ಟೆ ಹಾಕ್ಬಿಟ್ಟು ಬರ್ತೀನಿ. ನೋಡಿ, ಮಕ್ಕಳು ಸ್ಕೂಲ್ ಬಟ್ಟೆ ಎಲ್ಲ ಐತೆ. ನೆನ್ನೆ ಎಲ್ಲ ಮನೆಯದು ಸೋಫಾ ಬಟ್ಟೆಗಳೆಲ್ಲ ಹಾಕಿದ್ದೆ. ಇವತ್ತು ಬುಧವಾರ ಆಗಿರೋದ್ರಿಂದ ಮಕ್ಕಳು ಬುಧವಾರ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾರೆ. ಡೈಲಿ ವೇರ್ ಡ್ರೆಸ್ನ ಇವಾಗ ಒಗಿಬೇಕು. ಸೊ ಹಾಗೆ ಆಯಿಲು ಖಾಲಿಯಾಗಿತ್ತಲ್ವ, ಅದಕ್ಕೆ ಎಲ್ಲ ಓಪನ್ ಮಾಡಿದೆ. ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಏನೇನು ತಂದಿದ್ದೀನಿ ಅಂತ ತೋರಿಸೋಣ ಅಂತ. ಸೊ ಫಸ್ಟಿಗೆ ಹೋಗಿ ನಾನು ಬಟ್ಟೆ ಹಾಕ್ಬಿಟ್ಟು ಬಂದು ಆಮೇಲೆ ಇದನ್ನೆಲ್ಲ ಎತ್ತಿಡ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ. ಸೊ ಹಾಗೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ, ಹೆಂಗೋ ಮೇಲೆ ಬಂದಿದ್ದೀನಲ್ವಾ. ಅದು ಬೇರೆ ಸಿಕ್ಕಾಪಟ್ಟೆ ಬಿಸಿಲು. ಇವತ್ತು ಕೂಡ 8 ಗಂಟೆಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಗಿಡಗಳಿಗೆ ನೀರಿರಲಿಲ್ಲ, ಹಾಗಾಗಿ ನೀರು ಹಟ್ಟೋಣ ಅಂಥೇಳಿ ಎಲ್ಲ ಗಿಡಕ್ಕೂ ನೀರು ಹಟ್ಬಿಟ್ಟು ಹೋಗೋಣ ಕೆಳಗಡೆ ಅಂಥೇಳಿ ನೀರು ಹಟ್ತಾ ಇದ್ದೀನಿ. ನಾನಂತೂ ತುಂಬ ಗಿಡಗಳಿಗೆ ಏನು ಇಟ್ಕೊಂಡಿದ್ದೀನಿ ಅಂದರೆ ತುಳಸಿ ಗಿಡಗಳೇ ತುಂಬ ಇದೆ. ಇದು ಆಲೋವೆರಾ ಗಿಡಗಳು ಒಂದೇ ಪಾಟಲ್ಲಿ ಹಾಕಿದ್ದೀನಿ. ಎಷ್ಟೊಂದು ಬಿಟ್ಟಿದೆ ನೋಡಿ. ಆಲೋವೆರಾ ಗಿಡ ಇದೆ, ಮತ್ತು ಜಾಸ್ತಿ ಅಂದರೆ ತುಳಸಿ ಗಿಡನೇ ಇರೋದು. ಕೆಲವೊಂದು 1-2-3 ಶೋ ಗಿಡ ಇದೆ, ಮತ್ತು 2 ದಾಸವಾಳ ಗಿಡ ಇಟ್ಕೊಂಡಿದ್ದೀನಿ. ಸೊ ಒಂದೇ ಒಂದು ಹೂವು ಬಿಟ್ಟಿದೆ ದಾಸವಾಳ ಗಿಡದಲ್ಲಿ. ಇನ್ನು ಮಿಕ್ಕಿದೆಲ್ಲ ಶೋ ಗಿಡ ಮತ್ತು ಆಲೋವೆರಾ. ಒಂದು ಪಾಟಲ್ಲಿ ಬಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಅದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ನಾನೇನಾದರೂ ಮನೆಗೆ ಪುದೀನ ತಂದರೆ ಅದನ್ನು ತಂದಿಲ್ಲಿ ಇಟ್ಟಿರ್ತೀನಿ, ಅದು ಚಿಗುರ್ಕೊಳುತ್ತೆ. ಸೊ ಅದು ಬಿಟ್ಟರೆ ಇನ್ನೇನಿರುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಟೊಮೊಟೊ ಎಲ್ಲ ಕುಲ್ತೋಗಿರುತ್ತಲ್ವ, ಅದನ್ನು ಡಸ್ಟ್ಬಿನ್ಗೆ ಹಾಕಲ್ಲ. ಇಲ್ಲಿ ಪಾಟಲ್ಲಿ ಹಾಕಿದ್ದೆ, ಅದು ಗಿಡ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಿಟ್ಟಿದೆ. ಹಾಗೆ ಒಂದು ಬಾಳೆ ಗಿಡ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲ ಚಿತ್ರಾನ್ನ ಮಾಡಿದ್ದೆ. ತಿಂದುಬಿಟ್ಟು ಮತ್ತು ಗ್ರಾಸರಿ ಬೆಳಗ್ಗೆ ತೋರಿಸಿದ್ನಲ್ಲ, ಅದನ್ನೆಲ್ಲ ಬಾಕ್ಸಿಗೆ ಎತ್ತಿಡೋಣ ಅಂದ್ಕೊಂಡೆ. ಈ ಬಾಕ್ಸಲ್ಲಿ ಬಂದು ಸ್ವಲ್ಪ ಸಕ್ಕರೆ ಬೆಲ್ಲ ಇಟ್ಟಿದ್ನ, ಅದೆಲ್ಲ ಸೀಮೆ ಬಿದ್ದೋಗಿತ್ತು. ಅದ್ರ ಜೊತೆಗೆ ಬೇಳೆಗೆಲ್ಲನೂ ಬಿದ್ದಿತ್ತು. ಹಾಗಾಗಿ ಎಲ್ಲನೂ ತೆಗೆದ್ಬಿಟ್ಟು ಮರಕ್ಕೆ ಹಾಕಿಟ್ಟಿದ್ದೀನಿ. ಈಚೆಗಡೆ ಒಂದು ಸ್ವಲ್ಪ ತಿಟ್ಟರೆ ಸೀಮೆಗಳೆಲ್ಲ ಹೋಗುತ್ತೆ ಅಂತ. ಮತ್ತು ಬಾಕ್ಸನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಎಲ್ಲ ಬಾಕ್ಸಿಗೆ ಹಾಕಿ ಮಿಕ್ಕಿದ್ದನ್ನೆಲ್ಲ ಈ ಥರ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಬೇಕು ಅಂದಾಗ ತೆಕ್ಕೊತೀನಿ. ಸೊ ಇದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಎತ್ತಿ ಇಟ್ಬಿಟ್ಟು ಮತ್ತು ಈ ಕಾಳನ್ನೆಲ್ಲ ಈಚೆ ಇಟ್ಟು 1 ಅವರ್ ಬಿಟ್ಟು ಆಮೇಲೆ ಇದನ್ನೆಲ್ಲ ಮತ್ತು ಕ್ಲೀನ್ ಮಾಡಿ ಎತ್ತಿಡೋಣ ಅಂಥೇಳಿ. ಸೊ ಇದನ್ನೆಲ್ಲ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಸಾಂಬಾರಿತ್ತು, ಹಾಗೆ ಊಟ ಮಾಡಿಕೊಂಡೆ. ಮಧ್ಯಾಹ್ನ ಏನು ವೀಡಿಯೋ ಇರಲಿಲ್ಲ. ಮತ್ತು ಇದು ನೈಟಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನೈಟಿಗೆ ಬಂದು ಒಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರು ಇತ್ತು. ಅದ್ರ ಜೊತೆಗೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಟೊಮಾಟೊ ಗೊಜ್ಜು ಮಾಡು ಅಂದರು, ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳೋದು.
ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತೀನಿ. ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಸೊ ಬೆಳಗ್ಗೆ ಗ್ರಾಸರಿ ಇಡುವಾಗ ಸ್ವಲ್ಪ ಕಡಲೆಬೇಳೆನ ನೆನೆಸಿದ್ದೆ. ಇವಾಗ ಅದರಿಂದ ಒಬ್ಬಟ್ಟು ಮಾಡೋಣ ಅಂಥೇಳಿ ನೆನೆಸಿಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಟೊಮೊಟೊ ಗೊಜ್ಜು ರೆಡಿ ಆಯಿತು. ವಾವ್, ಸೂಪರಾಗಿತ್ತು. ಟೇಸ್ಟ್ ಅಂತೂ ನನಗಂತೂ ಟೊಮೊಟೊ ಗೊಜ್ಜು ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ. ಇವಾಗ ಕಡಲೆಬೇಳೆ ನೆನೆಸಿಟ್ಟಿದ್ನಲ್ವ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಕಾಳೆಲ್ಲನೂ ತರಿ ಇಲ್ದಿರ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಅಗಲಾಗಿರೋ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗೋ ಗಂಟ ವೇಟ್ ಮಾಡಬೇಕಾಗುತ್ತೆ. ಸೊ ನೀವು ಸ್ವೀಟ್ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಬೆಲ್ಲ ಹಾಕ್ಕೊಳ್ಳಿ. ಸೊ ಇದು ಬೆಲ್ಲ ಕರಗಿದ್ದಾದಮೇಲೆ ನಾವೇನು ಕಡಲೆಬೇಳೆ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಅಂದರೆ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಹೈಯಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಿದ್ದಂಗೆ ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಯಾಕಂದರೆ ಇದು ಹಸೆದಲ್ವಾ, ಹಾಗಾಗಿ. ಸೊ ಎಲ್ಲರೂ ಕಡಲೆಬೇಳೆನ ಬೇಯಿಸ್ಕೊಂಡು ಆಮೇಲೆ ಒಬ್ಬಟ್ಟು ಮಾಡ್ತಾರೆ. ನಾನು ನೆನೆಸ್ಬಿಟ್ಟು ರುಬ್ಬಿ ಮಾಡ್ತಾಯಿದ್ದೀನಿ. ಇದು ಬಂದು ಈಸಿ ಮೆಥಡು, ಮತ್ತು ಯಾರು ಬೇಕಾದರೂ ಮಾಡ್ಕೊಬೋದು. ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಮತ್ತು ಟೇಸ್ಟು ಕೂಡ ಏನು ಡಿಫ್ರೆಂಟ್ ಇರಲ್ಲ, ಒಂದೇ ಟೇಸ್ಟ್ ಆಗಿರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು 2-3 ದಿನ ಇಟ್ಟರೂ ಕೆಡೋದಿಲ್ಲ, ಯಾಕಂದರೆ ಇದನ್ನು ಬೆಲ್ಲದಲ್ಲಿ ಚೆನ್ನಾಗಿ ಪಾಕ ತಗೊಂಡು ಬೇಯಿಸಿ ತಗೊಂಡಿದ್ದೀರಿ, ಹಾಗಾಗಿ. ಸೊ ಇಲ್ಲಿ ಬಂದು ನಾನು ತುಪ್ಪ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಬದಲು ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೋದು. ಇಲ್ಲಿ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ತೆಂಗಿನಕಾಯಿ ಕೂಡ ಹಾಕ್ಕೊಬೋದು, ತೆಂಗಿನಕಾಯಿ ತುರಿ. ನಾನು ಇದು ಒಬ್ಬಟ್ಟು ಬಂದು ಬೆಳಗ್ಗೆ ಮಾಡೋದು. ಸೊ ಇದು ನೈಟ್ ಬಂದು ನಾನು ಇದನ್ನು ಒಬ್ಬಟ್ಟು ಹೂರಣ ಮಾಡಿಟ್ಟು ಬೆಳಗ್ಗೆ ಮಾಡೋಣ ಅಂಥೇಳಿ ತುಂಬ ದಿನದಿಂದ ಮಕ್ಕಳು ಯಜಮಾನರು ಒಬ್ಬಟ್ಟು ಮಾಡಿಕೊಡು ಅಂತ ಕೇಳ್ತಾಯಿದ್ರು, ಹಾಗಾಗಿ ಬೆಳಗ್ಗೆ ಮಾಡೋಣ. ಇವಾಗ ನೈಟ್ ಬಂದು ಹೂರಣ ಮಾಡಿ ಎತ್ತಿಡೋಣ ಅಂಥೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ನೀವು ಟ್ರೈ ಮಾಡಿ. ಸೊ ಇಲ್ಲಿ ನೋಡಿ, ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಬೆಡ್ಡು ಆರ್ಡ್ರ್ ಕೊಟ್ಟಿದ್ರಿ ಬರುತ್ತೆ ಅಂತ. ಫೈನಲಿ ಬಂತು ಮನೆಗೆ. ಸೊ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಎಲ್ಲಿ ತಗೊಂಬಂದಿದ್ದು, ಯಾವ ಥರ ಇದೆ ಅನ್ನೋದನ್ನ ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಸೊ ಅವರೇ ಹೇಳ್ತಾರೆ ಯಾವ ಥರ ಇದೆ ಬೆಡ್ ಕ್ವಾಲಿಟಿ ಏನು ಅಂತ ನೋಡಿ. ಇದರಲ್ಲಿ ಡ್ಯೂರಬಿಲಿಟಿ ಮತ್ತೆ ಬಾಡಿ ಹೀಟ್ ಆಗಲ್ಲ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಅದಕ್ಕೆ ನಾವು ಲ್ಯಾಟೆಕ್ಸ್ ಮ್ಯಾಟ್ರೆಸ್ನ ಜಾಸ್ತಿ ಸಜೆಸ್ಟ್ ಮಾಡ್ತೀವಿ. ಒಬ್ಬ ಮನುಷ್ಯ 120 kg ಇರೋಷ್ಟು ಚಾನ್ಸಸ್ ಇರಲ್ಲ. ಈಗ ನಾನು 120 kg ಇರೋಂಥ ಒಂದು 2 ವೀಲರ್ ಬೈಕ್ನ ಇದ್ರ ಮೇಲೆ ಹತ್ತಿಸ್ತೀನಿ, ಆದ್ರೂ ಏನೂ ಆಗೋದಿಲ್ಲ. 10 ಜನಕ್ಕೆ ಸರಿ ಸಮಾನವಾಗಿರುವಂತ ಒಂದು ಕಾರಿನ ತೂಕ 1,500 kg ಅಷ್ಟು ಬರುತ್ತೆ. ಆ ಕಾರ್ನ ಈ ಮ್ಯಾಟ್ರೆಸ್ ಮೇಲೆ ಹತ್ತಿಸ್ತೀವಿ. ಆದ್ರೂ ಕೂಡ ಈ ಲ್ಯಾಟೆಕ್ಸ್ ಮೆಟೀರಿಯಲ್ ಡೌನ್ ಆಗೋದಾಗ್ಲಿ ಅಡ್ಡಾಗೋದಾಗ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಿರೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೇಕಾದರೆ ಯಾರಿಗಾದ್ರೂ ಆರ್ಡ್ರ್ ಮಾಡಿಕೊಡ್ರಿ, ಇಲ್ಲಾಂದರೆ ಅಲ್ಲೇ ಹೋಗಿ ವಿಸಿಟ್ ಮಾಡಿ ತಗೊಳ್ಳಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗು ಫಸ್ಟಿಗೆ ಒಬ್ಬಟ್ಟಿಗೆ ನಾನು ಹಸಿಟ್ಟು ಕಲಿಸ್ತಾ ಇದ್ದೀನಿ. ಎದ್ದಿದ ತಕ್ಷಣವೇ ಇದನ್ನು ಕಲಿಸಿಟ್ರೆ ಮಾಡ್ಕೊಳೋ ಅಷ್ಟೊತ್ತಿಗೆ ಹಸಿಟ್ಟು ಚೆನ್ನಾಗಿ ನೆಂದಿರುತ್ತೆ ಅಂಥೇಳಿ ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಚಿಟಿಕೆ ಅಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಜರಡಿ ಮಾಡಿಕೊಂಡು ನೀರು ಹಾಕಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾವು ಆದಷ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸೊ ಇಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದ್ರ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದು 10 ನಿಮಿಷ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ 15 ನಿಮಿಷ ಇದನ್ನು ನೆನೆಗೆ ಬಿಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಸೊ ರಾತ್ರಿ ಬೆಡ್ಡು ನೆನ್ನೆ ನೈಟ್ ತೋರಿಸಿದ್ರಲ್ವ, ಅಲ್ಲೇ ಮೊಳ್ಕೊಂಡಿದ್ರಿ ಹಾಲಲ್ಲೇ ಹಾಕ್ಕೊಂಡು. ಸೊ ಇವಾಗ ಹಾಸಿಗೆ ಅಂದರೆ ಮಂಚದ ಮೇಲೆ ತಂದು ಹಾಕ್ತಾ ಇದ್ದೀರಿ.
ಮಂಚದ ಕೆಳಗೆ ಒಂದು ಹಾಸಿಗೆ ಇತ್ತಲ್ವ, ಅದು ಹಳೇದು, ಅದು ಸ್ಪ್ರಿಂಗ್ದು. ಅದು ಸ್ಪ್ರಿಂಗೆಲ್ಲ ಲೂಸಾಗಿ ಬೆನ್ನಿಗೆ ಒತ್ಕೊಳುತ್ತೆ, ಹಾಗಾಗಿ ಇದನ್ನು ಇಸ್ಕೊಂಡಿದ್ದು. ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಟೊಮಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ರಾತ್ರಿ ಟೊಮಟೊ ಗೊಜ್ಜು ಮಾಡಿದ್ನಲ್ವ, ಸ್ವಲ್ಪ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ತಿರ್ಗಾ ಬೆಳಗ್ಗೆ ನಾನು ಟೊಮಟೊ ಗೊಜ್ಜು ಮತ್ತು ಚಪಾತಿ ಬೇಕು ಅಂದ, ಹಾಗಾಗಿ ಮತ್ತೆ ಟೊಮಟೊ ಗೊಜ್ಜು ಮಾಡಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ರಾತ್ರಿ ನಾನು ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ನಲ್ವ ಹೂರ್ಣನು, ಅದನ್ನು ಈಚೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ಒಬ್ಬಟ್ಟು ಮಾಡಿಕೊಡೋಣ ಅಂಥೇಳಿ. ಹಾಗೆ ಟಿಫನ್ ಬಾಕ್ಸಿಗೆಲ್ಲ ಚಪಾತಿ ಮತ್ತು ಟೊಮಟೊ ಗೊಜ್ಜು ಎಲ್ಲ ಕಟ್ತಾ ಇದ್ದೀನಿ ಮಕ್ಕಳಿಗೆ. ಚಪಾತಿ ಮಾಡಿಬಿಟ್ಟು ಹಾಗೆ ಒಂದೊಂದು ಒಬ್ಬಟ್ಟು ತಿನ್ಕೊಂಡು ಹೋಗಲಿ, ಹಾಗೆ ಬಾಕ್ಸ್ಗೂ ಒಂದೊಂದು ಒಬ್ಬಟ್ಟು ಹಾಕಿದ್ದೀನಿ ತಿನ್ನಲಿ ಅಂತ. ಜೊತೆಗೆ ಚಪಾತಿ ಮತ್ತು ಒಬ್ಬಟ್ಟು ಎರಡೂ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಂತೂ ನನಗೆ ಎರಡೆರಡು ಕೆಲಸ. ಸೊ ಹಂಗಾಗಿನೇ ರಾತ್ರಿಯೇ ನಾನು ಹೂರಣ ರೆಡಿ ಮಾಡ್ಕೊಂಡಿದ್ದು. ಇವಾಗೇನು ಹೂರಣ ಇತ್ತಲ್ವ, ಅದಕ್ಕೆ ಕೊಬ್ಬರಿ ತುರಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಬ್ಬಟ್ಟು ಮಾಡಿ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಬೇರೆ ಲೇಟಾಗೆ ಎದ್ರಿ 6:30 ಆಗೋಗಿತ್ತು ಎದ್ದೊಳಿದು. ಬಿರಿಯಲ್ಲಿ ಬೇಗ ಮಾಡ್ತಾಯಿದ್ದೀನಿ. ಸೊ ಟಿಫನ್ಗೆಲ್ಲ ಚಪಾತಿ ತಟ್ಟಿ ತೀಡಿ ಬಾಕ್ಸ್ಗೆಲ್ಲ ಕಟ್ಟಿದೆ. ಎಲ್ಲರೂ ರೆಡಿ ಆಗ್ತಾಯಿದ್ರು. ಹಾಗೆ ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀನಿ. ಒಂದೊಂದು ಒಬ್ಬಟ್ಟು ತಿನ್ಬಿಟ್ಟು ಹೋಗಲಿ ಬೆಳಗ್ಗೆನೆ ಅಂತೇಳಿ ಬೆಳಗ್ಗೆ ಮಾಡಿಕೊಡ್ತಾಯಿದ್ದೀನಿ. ಮಧ್ಯಾಹ್ನ ಬಂದು ಮೇಲೆ ಮಾಡೋಣ ಅಂದ್ಕೊಂಡೆ. ನನ್ನ ಮಕ್ಕಳು ಒಂದೊಂದು ಮಾಡಿಕೊಡು ತಿಂತೀವಿ, ಹಾಗೆ ಒಂದೊಂದು ಬಾಕ್ಸಿಗೆ ಹಾಕ್ಕೊಡು ಅಂದರು. ಸೊ ಹಾಗಾಗಿ ಇಲ್ಲಿ ಟೋಟಲ್ ಒಂದು 20 ಒಬ್ಬಟ್ಟಾಗಿತ್ತು ಅಷ್ಟೇ. 20 ಒಬ್ಬಟ್ಟಕ್ಕೆ ಮಾಡಿದ್ದೆ ನಾನು. ಬಾಕ್ಸ್ಗೆ ಒಂದೊಂದು ಹಾಕಿದೆ, ಒಂದೊಂದು ತಿಂದ್ಬಿಟ್ಟು ಹೋದರು. ಇನ್ನು ಮಿಕ್ಕಿದ್ದು ಮಧ್ಯಾಹ್ನ ಬಂದಮೇಲೆ ತಿನ್ನೀರಾ ಮಾಡಿಟ್ಟಿರ್ತೀನಿ ಹೋಗು ಅಂತ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟಂತೂ ನಿಜ ಹೇಳ್ತಾಯಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು. ಮತ್ತು ಎಷ್ಟು ತೆಳ್ಳಗೆ ತಟ್ಕೊಂಡಿದ್ದೆ ಅಂದರೆ ಸೇಮ್ ಚಪಾತಿನ, ಇದು ಒಬ್ಬಟ್ಟು ಥರನೇ ಕಾಣಿಸಿಲ್ಲ. ಲಾಸ್ಟಾಗಿ ತೋರಿಸ್ತೀನಿ ಇರ್ರಿ, ಎಲ್ಲ ಒಬ್ಬಟ್ಟು ಮಾಡಿದ್ಮೇಲೆ ಸೇಮ್ ಚಪಾತಿ ಥರ ಕಾಣಿಸುತ್ತೆ, ಅಷ್ಟು ತೆಳ್ಳದಾಗಿ ಮಾಡ್ಕೊಂಡಿದ್ದೆ. ಎಲ್ಲೂ ಕೂಡ ಒಂಚೂರು ಕಿತ್ತೋಗ್ದಿರ, ಎಲ್ಲೂ ಡ್ಯಾಮೇಜ್ ಆಗದಿರ ಪರ್ಫೆಕ್ಟಾಗಿ ಬಂದಿತ್ತು ಒಬ್ಬಟ್ಟು. ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರೆಲ್ಲ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ನಾನು ಯಾವಾಗೂ ತೊಗರಿಬೇಳೆಯಲ್ಲೇ ಒಬ್ಬಟ್ಟು ಮಾಡೋದು. ಈ ಸತಿ ಬಂದು ಕಡಲೆಬೇಳೆಯಲ್ಲಿ ಅದು ಈ ಥರ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಈಸಿ ಕೂಡ ಅಲ್ವಾ, ಎಷ್ಟು ಬೇಗ ಆಗೋಗುತ್ತೆ ಒಬ್ಬಟ್ಟು. ಬೇಳೆ ರುಬ್ಕೊಳೋದು, ಬೇಳೆ ಬೇಯಿಸೋದು ಬೇಡ ಮತ್ತು ರುಬ್ಬೋದು ಬೇಡ, ಒಂದೇ ಸತಿ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಯಾವ ಥರ ಬಂತು ಒಬ್ಬಟ್ಟು ಅಂತ. ಮತ್ತು ನಾನು ಮಾಡಿದ್ದೀನಲ್ವ, ನೀವು ಇದೇ ಥರ ಮಾಡ್ತೀರಾ ಮತ್ತು ಡಿಫ್ರೆಂಟಾಗಿ ಮಾಡ್ತೀರಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಬೆಳಗ್ಗೆ ಅಂತೂ ಈ ಥರ ನೋಡಿ ಒಬ್ಬಟ್ಟು ತುಂಬ ಸೇಮ್ ಚಪಾತಿ ಥರ ಕಾಣಿಸುತ್ತಲ್ವ ನಿಮಗೆ, ಇದು ಒಬ್ಬಟ್ಟು ಥರ ಕಾಣಿಸುತ್ತಾ ಇಲ್ವಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಈ ಥರ ಇತ್ತು ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಒಬ್ಬಟ್ಟು ಮಾಡಿಕೊಂಡು ಮಕ್ಕಳಿಗೆ ಎಲ್ಲ ಕೊಟ್ಟು ಹಾಗೆ ಟಿಫನ್ ಎಲ್ಲ ಕಟ್ಕೊತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಸೇಮ್ ಚಪಾತಿ ಥರನೇ ಕಾಣಿಸ್ತಾ ಇದೆ, ಇದು ಒಬ್ಬಟ್ಟು ಥರನೇ ಕಾಣಿಸ್ತಾ ಇಲ್ಲ, ಅಷ್ಟು ತೆಳ್ಳದಾಗಿ ಬರ್ತಾಯಿತ್ತು. ಮತ್ತು ಎಲ್ಲೂ ಅಷ್ಟೇ ಹೂರಣ ಈಚೆ ಬರ್ತಾ ಇರಲಿಲ್ಲ, ಪರ್ಫೆಕ್ಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಲ್ಲನೂ ಇವಾಗ ಉಂಟೆ ಮಾಡಿ ಇಟ್ಕೊಂಡಿದ್ದೀನಿ, ಒಂದೇ ಸತಿ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಎಷ್ಟು ತೆಳ್ಳಗೆ ತಟ್ಕೊತಾ ಇದ್ರೂ ಅಷ್ಟು ತೆಳ್ಳಗೆ ಬರ್ತಾಯಿತ್ತು, ಎಲ್ಲೂ ಕೂಡ ಕಿತ್ತೋಗ್ತಾ ಇರಲಿಲ್ಲ. ಮತ್ತು ಕಾಯಿ, ಏಲಕ್ಕಿ ಪುಡಿ, ಬೆಲ್ಲ, ಕಡಲೆಬೇಳೆ ಇಷ್ಟೇ ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ತುಂಬ ರುಚಿಯಾಗಿ ಬಂದಿತ್ತು. ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋನ ಒಬ್ಬಟ್ಟಿನೊಂದಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.